ಇಂದು ನಾವು ಭಾರತದ ಮಹಾನ್ ಚಿಂತಕ, ಸಮಾಜ ಸುಧಾರಕ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೊಂದಿಗೆ ಸಂದರ್ಶನ ನಡೆಸುತ್ತಿದ್ದೇವೆ. ನಮಸ್ಕಾರ ಸರ್, ನಾನು ಮೋಹನ್. ನಿಮ್ಮನ್ನು ಭೇಟಿ ಮಾಡುವುದು ನನಗೆ ಗೌರವವಾಗಿದೆ. ನಮಸ್ಕಾರ ಮೋಹನ್, ನನಗೂ ಸಂತೋಷವಾಗಿದೆ. ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ತಿಳಿಸಿ. ನಾನು 1891ರಲ್ಲಿ ಮಧ್ಯಪ್ರದೇಶದ ಮೋನಲ್ಲಿ ಏಪ್ರಿಲ್ 14ರಂದು ಜನಿಸಿದೆ. ತಂದೆ ರಾಮಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಬಾಲ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದೆ. ಶಿಕ್ಷಣದ ಮೇಲೆ ನನ್ನ ನಂಬಿಕೆ ಸದಾ ಬಲವಾಗಿತ್ತು. ಸರ್, ನಿಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳಿ. ನನ್ನ ಪ್ರಾಥಮಿಕ ಶಿಕ್ಷಣ ಮಹಾರಾಷ್ಟ್ರದ ಸತಾರದಲ್ಲಿ ಆರಂಭವಾಯಿತು. ಸರ್, ಶಾಲೆಯಲ್ಲಿ ತೀವ್ರ ಅವಮಾನ ಎದುರಿಸಬೇಕಾಯಿತು. ತರಗತಿಯ ಒಳಗೆ ಕುಳಿತುಕೊಳ್ಳಲು ಅವಕಾಶವಿರಲಿಲ್ಲ. ಸರ್, ಶಾಲೆಯ ನೇರಿನ ಪ್ಯೂನ್ ಸೇವಕ ಎತ್ತರದಿಂದ ನೀರು ಸುರಿದರೆ ಮಾತ್ರ ಕುಡಿಯಲು ಸಿಗುತ್ತಿತ್ತು. ಸರ್, ನಿಮ್ಮ ಹೆಸರಿನ ಬದಲಾವಣೆ ಬಗ್ಗೆ. ನನ್ನ ಮೂಲ ಉಪನಾಮ ಅಂಬಾವಡೇಕರ್. ಸತಾರಾದ ಶಾಲೆಯಲ್ಲಿದ್ದ ನನ್ನ ನೆಚ್ಚಿನ ಬ್ರಾಹ್ಮಣ ಶಿಕ್ಷಕರಾದ ಮಹಾದೇವ್ ಅಂಬೇಡ್ಕರ್ ನನ್ನ ಮೇಲಿನ ಅಭಿಮಾನದಿಂದ ತಮ್ಮ ಅಂಬೇಡ್ಕರ್ ಉಪನಾಮ ನನಗೆ ನೀಡಿದರು. ಸತಾರದ ಪ್ರಾಥಮಿಕ ಶಿಕ್ಷಣದ ನಂತರ ನನ್ನ ಕುಟುಂಬ ಮುಂಬೈಗೆ ಸ್ಥಳಾಂತರಗೊಂಡಿತು. ಅಲ್ಲಿ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ಗೆ ಸೇರಿದೆ. ಸರ್, ನಿಮ್ಮ ಉನ್ನತ ಶಿಕ್ಷಣದ ಬಗ್ಗೆ ಹೇಳಿ. ಬರೋಡದ ಮಹಾರಾಜರಾದ ಸಯ್ಯಾಜಿರಾವ್ ಗಾಯಕವಾಡ್ ಅವರು ನೀಡಿದ ಶಿಷ್ಯ ವೇತನದಿಂದ 1913ರಲ್ಲಿ ಅಮೆರಿಕಕ್ಕೆ ತೆರಳಿದೆ. 1915ರಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದೆ. 1921ರಲ್ಲಿ ಲಂಡನ್ ಯೂನಿವರ್ಸಿಟಿಯಿಂದ ಎಂಎಸ್ಸಿ ಮತ್ತು 1923ರಲ್ಲಿ ಲಂಡನ್ ಆಫ್ ರುಪಿ ಪ್ರಬಂಧಕ್ಕೆ ಡಾಕ್ಟರ್ ಆಫ್ ಸೈನ್ಸ್ ಪಡೆದೆ. ಇದೇ ಸಮಯದಲ್ಲಿ ಲಂಡನ್ ಆಫ್ ಗ್ರೇಸಿನ್ನಿಂದ ಕಾನೂನು ಪದವಿ ಪಡೆದು ಬ್ಯಾರಿಸ್ಟರ್ ಆದೆ. ನನ್ನ ಶೈಕ್ಷಣಿಕ ಜೀವನದಲ್ಲಿ ಒಟ್ಟು 32 ಪದವಿಗಳನ್ನು ಪಡೆದೆ ಮತ್ತು 9 ಭಾಷೆಗಳ ಜ್ಞಾನ ಸಂಪಾದಿಸಿದೆ. ಸರ್, ಮಹಾಡ್ ಸತ್ಯಾಗ್ರಹದ ಬಗ್ಗೆ. ಮಹಾರಾಷ್ಟ್ರದ ಮಹಾಡ್ನಲ್ಲಿ ದಲಿತರಿಗೂ ಸಾರ್ವಜನಿಕ ಚೌದಾನ್ ಕೆರೆಯ ನೀರನ್ನು ಕುಡಿಯುವ ಹಕ್ಕಿದೆ ಎಂದು ತೋರಿಸಲು 1927ರಲ್ಲಿ ಈ ಹೋರಾಟ ನಡೆಸಿದೆ. ನಾಸಿಕ್ನ ಪ್ರಸಿದ್ಧ ಕಾಳಾರಾಮ್ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ನೀಡಬೇಕೆಂದು ಒತ್ತಾಯಿಸಿ ಸಾವಿರಾರು ಅನುಯಾಯಿಗಳೊಂದಿಗೆ ಅಹಿಂಸಾತ್ಮಕ ಹೋರಾಟ ನಡೆಸಿದರು. ಸರ್, ನಿಮ್ಮ ಪತ್ರಿಕೆಗಳ ಬಗ್ಗೆ ಹೇಳಿ. ನನ್ನ ಮೊದಲ ಪತ್ರಿಕೆ ಮೂಕನಾಯಕ. ಇದರ ಪ್ರಕಟಣೆಗೆ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರು ಧನ ಸಹಾಯ ಮಾಡಿದ್ದರು. ಮಹಾಡ್ ಸತ್ಯಾಗ್ರಹದ ಸಮಯದಲ್ಲಿ ಅಸ್ಪೃಶ್ಯರ ಸಮಸ್ಯೆಗಳನ್ನು ಎತ್ತಿ ಹಿಡಿಯಲು ಬಹಿಷ್ಕೃತ ಭಾರತ ಪತ್ರಿಕೆ ಆರಂಭಿಸಿದೆ. ಸಮಾಜದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಲು ಸಮತಾ ಎಂಬ ಪತ್ರಿಕೆ ಹೊರತಂದೆ. ಜನತಾ ಪತ್ರಿಕೆ ಸುಮಾರು 20 ವರ್ಷ ನಡೆದ ಪತ್ರಿಕೆ. 1956ರಲ್ಲಿ ಇದರ ಹೆಸರು ಪ್ರಬುದ್ಧ ಭಾರತವಾಗಿ ಬದಲಾಯಿತು. ಸರ್, ಸಂವಿಧಾನದ ಕರಡು ಸಮಿತಿ ಬಗ್ಗೆ. ನನ್ನ ಅಧ್ಯಕ್ಷತೆಯಲ್ಲಿ 7 ಜನ ಸದಸ್ಯರನ್ನು ಒಳಗೊಂಡು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುಮಾರು 60 ದೇಶಗಳ ಸಂವಿಧಾನಗಳ ಅಧ್ಯಯನ ನಡೆಸಿ ಭಾರತಕ್ಕೆ ಒಂದು ಸಂವಿಧಾನ ರಚಿಸಲಾಯಿತು. 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು. 1950 ಜನವರಿ 26ರಂದು ಸಂವಿಧಾನ ಜಾರಿಯಾಗಿ ಭಾರತ ಗಣರಾಜ್ಯ ಆಯಿತು. ಸರ್, ಬೌದ್ಧ ಧರ್ಮದ ಸ್ವೀಕಾರ ಬಗ್ಗೆ ಹೇಳಿ. ಅಕ್ಟೋಬರ್ 14, 1956ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆ. ಸರ್, ಮರಣೋತ್ತರವಾಗಿ 1990ರಲ್ಲಿ ನಿಮಗೆ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಧನ್ಯವಾದಗಳು ಮೋಹನ್. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು. ಮೋಹನ್, ನಿಮ್ಮಲ್ಲಿ ಉತ್ತಮ ಚಿಂತನೆ ಮತ್ತು ಪರಿಶ್ರಮ ಇದೆ. ಧನ್ಯವಾದಗಳು.